ಹಲೋ ಫ್ರೆಂಡ್ಸ್. ಸೊ ನಾವು ಇವಾಗ ಸೆಕೆಂಡ್ ಸೆಕ್ಷನಲ್ಲೆಲ್ಲ ಏನು ನೋಡಿದ್ವಿ, ನಾರ್ಮಲ್ ಟೆಸ್ಟನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ. ಅಂದರೆ ಸ್ಯಾಂಪಲ್ ಸೈಜಸ್ಸು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 30 ಇದ್ದರೆ ನಾವು ನಾರ್ಮಲ್ ಟೆಸ್ಟ್ಸನ್ನು ಯೂಸ್ ಮಾಡ್ತೀವಿ. ಸೊ ಅದೇ ಥರ ಇಲ್ಲಿ ಅದು ಲಾರ್ಜ್ ಸ್ಯಾಂಪಲ್ ಟೆಸ್ಟ್ಗೆ ಆಯಿತು. ಮತ್ತು ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ಗೆ ಅಂದರೆ ಎನ್ ವ್ಯಾಲ್ಯೂ ಲೆಸ್ ದೆನ್ 30 ಇತ್ತಂದರೆ ನಾವು ಅವಾಗ ಟಿ ಟೆಸ್ಟ್ ಅಂತ ಯೂಸ್ ಮಾಡಬೇಕು. ಸೊ ಅಪ್ಲಿಕೇಶನ್ಸ್ ಆಫ್ ಟಿ ಟೆಸ್ಟ್. The important applications of t-test are to test the significance of the mean of a population using small sample. ಸೊ ಅಂದರೆ ಒಂದು ಪಾಪ್ಯುಲೇಷನ್ದು ಮೀನನ್ನು ಚೆಕ್ ಮಾಡಲಿಕ್ಕೆ ನಾವನ್ನ ಯೂಸ್ ಮಾಡ್ತೀವಿ. ಅಂದರೆ ಸ್ಮಾಲ್ ಸ್ಯಾಂಪಲ್ಗೆ ಇದೆಲ್ಲನೂ ಟಿ ಟೆಸ್ಟನ್ನು. ನೆಕ್ಸ್ಟು ಟು ಟೆಸ್ಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮೀನ್ಸ್ ಆಫ್ ಟೂ ಪಾಪ್ಯುಲೇಷನ್ಸ್ ಯೂಸಿಂಗ್ ಟೂ ಸ್ಮಾಲ್ ಸ್ಯಾಂಪಲ್ಸ್. ಸೊ ಅಂದರೆ ಎರಡು ಸ್ಮಾಲ್ ಸ್ಯಾಂಪಲ್ಸ್ದು ಮೀನ್ಸು ಎರಡು ಪಾಪ್ಯುಲೇಷನ್ ಮೀನ್ಸು ಈಕ್ವಲ್ ಇದೆಯಾ, ಅಂದರೆ ಅವೆರಡರ ಮಿಡಲ್ಲು ಡಿಫ್ರೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಲಿಕ್ಕೆ. ಮತ್ತು ಟು ಟೆಸ್ಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮೀನ್ಸ್ ಆಫ್ ಟೂ ಪಾಪ್ಯುಲೇಷನ್ಸ್ ಯೂಸಿಂಗ್ ಪೇರ್ಡ್ ಅಬ್ಸರ್ವೇಷನ್ಸ್. ಸೊ ಎರಡು ಪಾಪ್ಯುಲೇಷನ್ದು ಪೇರ್ಡ್ ಅಬ್ಸರ್ವೇಷನ್ಸ್ ಮೂಲಕ ಅವೆರಡದು ಮೀನ್ಸು ಡಿಫ್ರೆನ್ಸ್ ಎಷ್ಟಿದೆ ಅಂತ ಟೆಸ್ಟ್ ಮಾಡಲಿಕ್ಕೆ ಈ ಟೆಸ್ಟ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಫಸ್ಟ್ ಒನ್ನು ಟು ಟೆಸ್ಟ್ ದ ಸಿಗ್ನಿಫಿಕೆನ್ಸ್ ಆಫ್ ಮೀನ್ ಆಫ್ ಅ ಪಾಪ್ಯುಲೇಷನ್ ಯೂಸಿಂಗ್ ಅ ಸ್ಮಾಲ್ ಸ್ಯಾಂಪಲ್. ಸೊ ಇಲ್ಲಿ ನೋಡಿ, ಇನ್ ಡಿಟರ್ಮಿನಿಂಗ್ ವೆದರ್ ದ ಮೀನ್ ಆಫ್ ಅ ಸ್ಯಾಂಪಲ್ ಡ್ರಾನ್ ಫ್ರಮ್ ಅ ನಾರ್ಮಲ್ ಪಾಪ್ಯುಲೇಷನ್ deviates significantly from a stated value when variance of the populations is unknown, then the test statistic is t is equals to x bar minus mu divided by s divided by root n minus 1. ಸೊ ಅಂದರೆ ಇವಾಗ ಆ ನಾರ್ಮಲ್ ಪಾಪ್ಯುಲೇಷನಿಂದ ನಾವು ಇವಾಗ ಒಂದು ಸ್ಮಾಲ್ ಸ್ಯಾಂಪಲನ್ನು ಡ್ರಾನ್ ಮಾಡಿರ್ತೀವಿ. ಸೊ ಅದರದ ಮೀನನ್ನು ನಾವು ಇಲ್ಲಿ ಡಿಟರ್ಮಿನ್ ಮಾಡಬೇಕು. ಮತ್ತು ನಮಗೆ ವೇರಿಯನ್ಸ್ ನಮ್ಮ ಹತ್ರ ಅನ್ನೋನ್ ಇದ್ದಾಗ ನಾವು ಸ್ಟ್ಯಾಟಿಸ್ಟಿಕ್ಕನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, ವ್ಯಾಲ್ಯೂ ಎಕ್ಸ್ ಬಾರ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಎಸ್ ಡಿವೈಡೆಡ್ ಬೈ ರೂಟ್ ಎನ್ ಮೈನಸ್ 1 ಅಂತ. ದಟ್ ಈಸ್ ವಿತ್ ನೆಗೇಷನ್ ಆಫ್ ಟಿ ವಿತ್ n minus 1 degrees ಆಫ್ ಫ್ರೀಡಮ್ ಅಂತ. ವೇರ್ ಎಕ್ಸ್ ಬಾರ್ ಈಸ್ ಮೀನ್ ಆಫ್ ದ ಸ್ಯಾಂಪಲ್, ಅಂದರೆ ಸ್ಯಾಂಪಲ್ ಮೀನು. ಮ್ಯೂ ಅಂತಂದರೆ ಹೈಪೋಥೆಟಿಕಲ್ ಮೀನ್ ಆಫ್ ದ ಪಾಪ್ಯುಲೇಷನ್, ಅಂದರೆ ಮೀನನ್ನು ಕೊಟ್ಟಿರ್ತಾರಲ್ವ ಇಷ್ಟಕ್ಕೆ ಇದೆ ಅಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಅದು ಮ್ಯೂ ಆಗುತ್ತೆ. ಮತ್ತು ಎನ್ ಅಂದರೆ ಏನಿದು ಸ್ಯಾಂಪಲ್ ಸೈಜ್. ಎಸ್ ಅಂತಂದರೆ ಏನಿದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಸ್ಯಾಂಪಲ್. ಸೊ ಇದನ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು, ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್, ಅಥವಾ ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಬೈ ಎನ್ ಮೈನಸ್ ಸಮೇಷನ್ ಎಕ್ಸ್ ಐ ಬೈ ಎನ್ ಹೋಲ್ ಸ್ಕ್ವೇರ್. ಈ ಥರ ನಾವು ಎಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು, ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ಸ್ಯಾಂಪಲ್ ಅಂತ. ಸೊ ನಾವು ಟೆಸ್ಟ್ ಮಾಡಲಿಕ್ಕೆ ಫಸ್ಟ್ ಎಚ್ ನಾಟ್ ಏನಂತ ತಗೊಳ್ತೇವೆ, ಮ್ಯೂ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಅಂತ. ಅದೇ ಥರ ಎಲ್ಲ ಸ್ಟೆಪ್ಸ್ ಕೂಡ ಸೇಮ್ ಇರುತ್ತೆ, ಅಷ್ಟೇ ಸ್ವಲ್ಪ ಅಷ್ಟೇ ಡಿಫ್ರೆಂಟ್. ಅಂದರೆ ನಾವು ಸ್ಟ್ಯಾಟಿಸ್ಟಿಕ್ ಕ್ಯಾಲ್ಕುಲೇಟ್ ಮಾಡೋ ವೇ ಆಗಿರ್ಬೋದು, ಅದೆಲ್ಲ ಡಿಫ್ರೆಂಟ್ ಇರುತ್ತೆ ಬೇರೆ ಬೇರೆ ಥರದಲ್ಲಿ. ಸೊ ಎಚ್ ಒನ್ ಏನಿರುತ್ತೆ, ಆಬ್ವಿಯಸ್ಲಿ ನಾಟ್ ಈಕ್ವಲ್ಸ್ ಟು ಮ್ಯೂ ನಾಟ್, ಅಥವಾ ಮ್ಯೂ ಲೆಸ್ ದೆನ್ ಮ್ಯೂ ನಾಟ್, ಅಥವಾ ಮ್ಯೂ ಗ್ರೇಟರ್ ದೆನ್ ಮ್ಯೂ ನಾಟ್ ಅಂತ. ಸೊ ಅಂಡರ್ ಎಚ್ ನಾಟ್ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಈಸ್, ಸೊ ಟಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೇವೆ, ಎಕ್ಸ್ ಬಾರ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಎಸ್ ಬೈ ರೂಟ್ ಎನ್ ಮೈನಸ್ 1 ವಿತ್ ಎನ್ ಮೈನಸ್ 1 ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ. ಸೊ ಇಲ್ಲಿ ನಮಗೆ ವ್ಯಾಲ್ಯೂಸ್ ಕೂಡ ಸೇಮ್ ಇರುತ್ತೆ. ಅಂದರೆ ಫಾರ್ ಟೂ ಟೇಲ್ ಟೆಸ್ಟ್ಗೆ ಎಚ್ ನಾಟ್ನ ನಾವಿಲ್ಲಿ ಯಾವಾಗ ಅಕ್ಸೆಪ್ಟ್ ಮಾಡ್ತೇವೆ, ಇಫ್ ನಾವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಟಿ ವ್ಯಾಲ್ಯೂ ಕೆ ಆ್ಯಂಡ್ ಮೈನಸ್ ಕೆ ಒಳಗಡೆ ಇದ್ದರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತೇವೆ. ಮತ್ತು ಲೆಫ್ಟ್ ಟೇಲ್ ಟೆಸ್ಟ್ಗೆ ಎಚ್ ನಾಟ್ನ ಇವಾಗ ಅಕ್ಸೆಪ್ಟ್ ಮಾಡ್ತೇವೆ, ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಮೈನಸ್ ಕೆ ಇರಬೇಕು. ಅದೇ ಥರ ರೈಟ್ ಟೇಲ್ ಟೆಸ್ಟ್ಗೆ ಎಚ್ ನಾಟು ವ್ಯಾಲ್ಯೂ ಎಚ್ ನಾಟನ್ನು ಯಾವಾಗ ಅಕ್ಸೆಪ್ಟ್ ಮಾಡ್ತೇವೆ, ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಕೆ ಇರಬೇಕು. ಸೊ ಅದರ್ವೈಸ್ ಎಚ್ ನಾಟ್ ಈಸ್ ರಿಜೆಕ್ಟೆಡ್ at certain level of significance alpha and degrees of freedom. The critical value k of t for a given level of significance alpha and for different degrees of freedom will be obtained from the t critical value table. ಸೊ ಇಲ್ಲಿ ಟಿ ಟೆಸ್ಟ್ಗೆ ನಮಗೆ ಟೇಬಲ್ ಬೇರೆ ಇರುತ್ತೆ, ಅದೇ ಟೇಬಲ್ ಇರೋದಿಲ್ಲ ಇಲ್ಲಿ. ಇದಕ್ಕೆ ಅಂತಲೇ ನಮಗೆ ಡಿಗ್ರೀಸ್ ಆಫ್ ಫ್ರೀಡಮನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದರೆ n minus 1 ಡಿಗ್ರೀಸ್ ಆಫ್ ಫ್ರೀಡಮನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಹಿಂಗಂದ್ರೇನು, ಡಿಗ್ರೀಸ್ ಆಫ್ ಫ್ರೀಡಮ್ ಅಂದರೆ ಡಿಗ್ರೀಸ್ ಆಫ್ ಫ್ರೀಡಮ್ ಮೀನ್ಸ್ ನಂಬರ್ ಆಫ್ ಇಂಡಿಪೆಂಡೆಂಟ್ ಅಬ್ಸರ್ವೇಷನ್ಸ್. ಸೊ ಇಲ್ಲಿ ಇಂಡಿಪೆಂಡೆಂಟ್ ಅಬ್ಸರ್ವೇಷನ್ಸ್ ಎಷ್ಟಿದೆ ಅದು. ಇಫ್ ದೇರ್ ಆರ್ n ಅಬ್ಸರ್ವೇಷನ್ಸ್ ದೆನ್ ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್ ಈಕ್ವಲ್ಸ್ ಟು n ಮೈನಸ್ ಸಿ, ವೇರ್ ಸಿ ಈಸ್ ದ ನಂಬರ್ ಆಫ್ ಇಂಡಿಪೆಂಡೆಂಟ್ ಕನ್ಸ್ಟೆಂಟ್ಸ್. ಇವಾಗ ಎಕ್ಸಾಂಪಲ್ಸ್ ಸಾಲ್ವ್ ಮಾಡೋಣ.
The length of 10 samples of a cotton takes from a population has a mean length of 48 centimeter and standard deviation 3 centimeter. Test whether the mean length of the population can be taken as 50 centimeter. Use 5% level of significance. ಸೊ ಇಲ್ಲಿ ಕ್ವಶನ್ಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಈಗ ಲೆಂತ್ ಏನಿದೆ 10 ಲೆಂತ್ ಏನಿದೆ ಸ್ಯಾಂಪಲ್ ಸೈಜ್ ಎಷ್ಟಿದೆ 10 ಅಂತ. ಮತ್ತು ಫ್ರಮ್ ದ ಪಾಪ್ಯುಲೇಷನ್ ಹ್ಯಾಸ್ ದ ಮೀನ್ ಲೆಂತ್ ಎಷ್ಟಿದೆ ಎಕ್ಸ್ ಬಾರ್ ಎಷ್ಟಿದೆ 48 ಸೆಂಟಿಮೀಟರ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನು 3 ಸೆಂಟಿಮೀಟರ್ ಇದೆ. ಸೊ ನಾವಿಲ್ಲಿ ಏನು ಚೆಕ್ ಮಾಡಬೇಕು, ನಮ್ಮದೇ ಮೀನ್ ಪಾಪ್ಯುಲೇಷನ್ ಅಂದರೆ ಹೈಪೋಥೆಟಿಕಲ್ ವ್ಯಾಲ್ಯೂ ಹೆಂಗೆ ಕೊಟ್ಟಿದ್ದಾರೆ, ಮ್ಯೂ ವ್ಯಾಲ್ಯೂ 50 ಸೆಂಟಿಮೀಟರ್ ಇದೆಯಾ ಅಂತ ಚೆಕ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಮ್ಯೂ 50 ಆಗುತ್ತೆ ಮತ್ತು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸು 5% ಕೊಟ್ಟಿದ್ದಾರೆ. ಸೊ ಇಲ್ಲಿ H0 ಏನು ಬರುತ್ತೆ, ಮ್ಯೂ ಈಸ್ ಈಕ್ವಲ್ಸ್ ಟು 50 ಅಂತ ತಗೊಳ್ತೀವಿ. ಮತ್ತು H1 ಏನು ಬರುತ್ತೆ, ಮ್ಯೂ ನಾಟ್ ಈಕ್ವಲ್ಸ್ ಟು 50. ಸಾರಿ, ಇಲ್ಲಿ H0 ಅಂತಿದೆ, ಅದನ್ನು H1 ಮಾಡ್ಕೊಳ್ಳಿ. ದಟ್ ಈಸ್ H1 ಈಸ್ ಮ್ಯೂ ನಾಟ್ ಈಕ್ವಲ್ಸ್ ಟು 50 ಅಂತ. ಸೊ ಅಂಡರ್ H0 ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೇವೆ, ಎಕ್ಸ್ ಬಾರ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಎಸ್ ಬೈ √n - 1 ವಿತ್ ಟಿ ವಿತ್ n - 1 ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಿ. ಮತ್ತು ಇಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟು ಬರುತ್ತೆ, ಇವಾಗ ಕ್ಯಾಲ್ಕುಲೇಟ್ ಮಾಡಿದ ವ್ಯಾಲ್ಯೂ -2 ಬಂತು. ಮತ್ತು ಇಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಏನು ಬಂತು, n - 1 ಅಂದರೆ 10 - 1 ಅಂದರೆ 9 ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ. ಮತ್ತು ಇಲ್ಲಿ ಟೆಸ್ಟ್ ಏನು ಬರುತ್ತೆ, ಟೂ ಟೇಲ್ ಟೆಸ್ಟ್. ಬಿಕಾಸ್ ನಾವು H1 ಏನಂತ ತೊಗೊಂಡಿದ್ದೀವಿ, ಮ್ಯೂ ನಾಟ್ ಈಕ್ವಲ್ಸ್ ಟು 50 ಅಂತ ತೊಗೊಂಡಿದ್ದೀವಿ. ಸೊ ನಾವು ಅವಾಗ ಅದನ್ನು ಟೇಬಲ್ ನೋಡಬೇಕು. ನಿಮ್ಮ ಹತ್ರ ಟೇಬಲ್ ಇರುತ್ತಲ್ಲ, ಟಿ ಕ್ರಿಟಿಕಲ್ ವ್ಯಾಲ್ಯೂ ಟೇಬಲ್ಲು. ಸೊ ಇಲ್ಲ ಅಂದರೆ ಕೊನೆಗೆ ಅಂದರೆ ಟೆಕ್ಸ್ಟ್ ಬುಕ್ ಹತ್ರ ಲಾಸ್ಟಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಅದನ್ನ ಚೆಕ್ ಮಾಡ್ಕೊಳ್ಬೋದು. ಸೊ ಅದರಲ್ಲಿ ಆ ವ್ಯಾಲ್ಯೂವಲ್ಲಿ ನಮಗೆ ಏನು ಟೂ ಟೇಲ್ ಟೆಸ್ಟ್ಗೆ ಮತ್ತು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ 5% ಇದ್ದಾಗ ಮತ್ತು 9 ಡಿಗ್ರೀಸ್ ಆಫ್ ಫ್ರೀಡಮಲ್ಲಿ ಇದ್ದಾಗ ಕ್ರಿಟಿಕಲ್ ವ್ಯಾಲ್ಯೂಸ್ ಏನೇನು ಬರುತ್ತೆ, -2.26 ಆ್ಯಂಡ್ +2.26. ಸೊ ನಮಗೆ ಬಂದಿರತಕ್ಕಂಥ ವ್ಯಾಲ್ಯೂ ಏನು ನಮಗೆ ಬಂದಿರತಕ್ಕಂಥ ವ್ಯಾಲ್ಯೂ ಏನಿದೆ, ಟಿ ಕ್ಯಾಲ್ಕುಲೇಟರ್ -2. ಸೊ -2 ನಮಗಿಲ್ಲಿ ಅಕ್ಸೆಪ್ಟೆನ್ಸ್ ರೀಜನಲ್ಲಿ ಬಂದಿದೆ. ಸೊ ಅದಕ್ಕೋಸ್ಕರ ನಾವು H0 ಅನ್ನು ಅಕ್ಸೆಪ್ಟ್ ಮಾಡ್ತೇವೆ. ಏನಂತ, ಮೀನ್ ಲೆಂತ್ ಆಫ್ ದ ಪಾಪ್ಯುಲೇಷನ್ ಕ್ಯಾನ್ ಬಿ ಟೇಕನ್ ಆಸ್ 50 ಸೆಂಟಿಮೀಟರ್ ಅಂತ. ಅದೇ ಥರ ನೆಕ್ಸ್ಟ್ ಕೂಡ ಎಲ್ಲ ಕ್ವಶನ್ಸು ಎಲ್ಲವೂ ಕೂಡ ಸೇಮ್ ಕ್ವಶನ್ಸ್ ಇದೆ. ಸೊ ನೀವು ಜಸ್ಟ್ ಇಲ್ಲಿ H1 ಬರೆಯೋದ್ರಲ್ಲಿ ನಿಮಗೆ ಗೊತ್ತಾಗಬೇಕು. ಇಲ್ಲಿ ನೋಡಿ ಹೆಂಗಿದೆ, ಆಗಲೇ ಇತ್ತಲ್ಲ ಅದೇ ಥರ, ಅಂದರೆ ಬ್ಲಡ್ ಶುಗರ್ ಲೆವೆಲ್ ಇತ್ತಲ್ಲ ಆ ಥರ. ಇಟ್ ಈಸ್ ರಿಕ್ವೈರ್ಡ್ ಟು ಟೆಸ್ಟ್ ವೆದರ್ ದೋಸ್ ಹೂ ಪ್ರಾಕ್ಟೀಸ್ ಯೋಗ ಹ್ಯಾವ್ ಎವರೇಜ್ ಬ್ಲಡ್ ಶುಗರ್ ಲೆಸ್ ದೆನ್ 120. A sample consisting of 17 persons who practice yoga is observed. If their mean blood sugar is 108 and ST is 8, what would you conclude? ಸೊ ಇಲ್ಲಿ ನಮ್ಗೆ ಏನು ಹೇಳಿದ್ದಾರೆ, ಯೋಗ ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಅವ್ರ ಬ್ಲಡ್ ಶುಗರ್ ಲೆವೆಲು 120ಕಿಂತ ಕಡಿಮೆ ಇದೆಯಾ ಅಂತ. ಅಂದರೆ ಇದು ಆಬ್ವಿಯಸ್ಲಿ ಏನಾಗುತ್ತೆ, ಇದು ಲೆಫ್ಟ್ ಏಡ್ ಟೆಸ್ಟ್ ಆಗುತ್ತೆ. ಬಿಕಾಸ್ ಲೆಸ್ ದೆನ್ ಅಂತ ಹೇಳಿದ್ದಾರಲ್ವಾ. ಸೊ ಅಂದರೆ ನಮ್ಮದು ಮ್ಯೂ ಲೆಸ್ ದೆನ್ 120 ಇದೆಯಾ ಅಂತ. ಸೊ ನಮಗಿಲ್ಲಿ ಕ್ವಶನ್ನಲ್ಲಿ ಕೊಟ್ಟಿದ್ದಾರೆ ಏನೇನಂತ ಚೆಕ್ ಮಾಡಲಿಕ್ಕೆ. ಎಷ್ಟು ಕೊಟ್ಟಿದ್ದಾರೆ, ಮ್ಯೂ 120 ಇದೆಯಾ ಅಂತ ಚೆಕ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಮ್ಯೂ ನಾಟ್ ವ್ಯಾಲ್ಯೂ ಏನಾಗುತ್ತೆ, 120 ಆಗುತ್ತೆ. ಮತ್ತು ಸ್ಯಾಂಪಲ್ ಎಷ್ಟಿದೆ, 17 ಪರ್ಸನ್ಸ್ ಸ್ಯಾಂಪಲ್ ತೊಗೊಂಡಿದ್ದಾರೆ. ಮತ್ತು ಆ ಸ್ಯಾಂಪಲ್ದವ್ರದ್ದು ಬ್ಲಡ್ ಶುಗರ್ ಎಷ್ಟಿದೆ, 108 ಅಂತ. ಸೊ ಮತ್ತು ಅವ್ರದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ 8 ಇದೆ. ಸೊ ಇವಾಗೆಲ್ಲ ವ್ಯಾಲ್ಯೂ ಸಿಗ್ತಲ್ಲ, ಅದೇ ಥರ ಕ್ಯಾಲ್ಕುಲೇಟ್ ಮಾಡಿ. ಏನು ಟಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. ಮತ್ತು ನಮ್ಮ ಕೆ ವ್ಯಾಲ್ಯೂ ಏನು ಬರುತ್ತೆ ಇಲ್ಲಿ ಅಂದರೆ, ಫಾರ್ ಒನ್ ಟೇಲ್ಡ್ ಟೆಸ್ಟ್, ಬಿಕಾಸ್ ಇದು ಲೆಸ್ ದೆನ್ ಇರೋದ್ರಿಂದ ಅದು ಲೆಫ್ಟ್ ಟೇಲ್ ಟೆಸ್ಟ್ ಆಗುತ್ತೆ. ಆ ಲೆಫ್ಟ್ ಟೇಲ್ ಟೆಸ್ಟಲ್ಲಿ ಅಲ್ಫಾ 5% ಇದ್ದಾಗ ಮತ್ತು ಡಿಗ್ರೀಸ್ ಆಫ್ ಫ್ರೀಡಮ್ ಏನಿರುತ್ತೆ, n - 1 ಅಂದರೆ 17% ಸರ್ವೆ ಇತ್ತಲ್ಲ ಅದು. ಸೊ 17 - 1 ಅಂದರೆ 16. ಸೊ ಡಿಗ್ರೀಸ್ ಆಫ್ ಫ್ರೀಡಮ್ 16 ಇದ್ದಾಗ, ಟೆಸ್ಟು ಲೆಫ್ಟ್ ಟೇಲ್ಡ್ ಇದ್ದಾಗ, ಅಲ್ಫಾ 5% ಇದ್ದಾಗ ನಮ್ಮ ಕೆ ವ್ಯಾಲ್ಯೂ ಏನು ಬರುತ್ತೆ, -1.75. ಸೊ ಇವಾಗ ನಮ್ಮ ವ್ಯಾಲ್ಯೂ ಏನು ಬಂದಿತ್ತು, 6 ನಮ್ಮ ವ್ಯಾಲ್ಯೂ -6 ಬಂದಿತ್ತು. ಸೊ ಇದು ಲೆಸ್ ದೆನ್ -1.75 ಇದೆ. ಬಟ್ ನಾವು ಇದನ್ನು ರಿಜೆಕ್ಟ್ ಮಾಡ್ತೀವಿ. ಬಿಕಾಸು ಲೆಫ್ಟ್ ಟೇಲ್ ಟೆಸ್ಟಲ್ಲಿ ಏನಾಗಬೇಕು, ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂ ಗ್ರೇಟರ್ ದೆನ್ -ಗೆ ಬಂದಿರಬೇಕು. ಸೊ ಅದಕ್ಕೋಸ್ಕರ ನಾವು ಇದನ್ನು ರಿಜೆಕ್ಟ್ ಮಾಡ್ತೀವಿ. ಅಂದರೆ H1 ಅನ್ನು ಅಕ್ಸೆಪ್ಟ್ ಮಾಡಬೇಕು. ದಟ್ ಈಸ್ ಎವರೇಜ್ ಬ್ಲಡ್ ಶುಗರ್ ಈಸ್ ಲೆಸ್ ದೆನ್ 120 ಅಂತ. 10 individuals are chosen at random from a population and their heights are found to be in inches ಅಲ್ಲಿ ಕೊಟ್ಟಿದ್ದಾರೆ. ಹೈಟ್ಸು 63, 63, 66, 67, 68, 69, 70, 70, 71 and 71. In the light of the data, discuss the suggestion that the mean height of the population is 66 inches. ಸೊ ಇಲ್ಲಿ ನಾವೇ ಓನಾಗಿ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ, ಸ್ಯಾಂಪಲ್ ಮೀನನ್ನು.
ಉಳಿದಿದ್ದ ಕ್ವಶನ್ಸಲ್ಲೆಲ್ಲ ಡೈರೆಕ್ಟಾಗಿ ಸ್ಯಾಂಪಲ್ ಮೀನ್ ಕೊಡ್ತಿದ್ರು, ಬಟ್ ಇಲ್ಲಿ ಕೊಟ್ಟಿಲ್ಲ. ಬಟ್ ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಸ್ಯಾಂಪಲ್ ಸೈಜ್ ಸಿಕ್ತಲ್ವ ನಮಗಿಲ್ಲಿ, ಬಿಕಾಸ್ 10 ಇಂಡಿವಿಜುವಲ್ಸು ಸರ್ವೆ ಮಾಡಿದ್ವಿ, ಅಂದರೆ ಎನ್ ವ್ಯಾಲ್ಯೂ 10 ಬರುತ್ತೆ. ಮತ್ತು ಅವ್ರು ನಮ್ಮ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಮೀನ್ ಹೈಟ್ ಆಫ್ ದ ಪಾಪ್ಯುಲೇಷನ್ 66 ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಮ್ಯೂ ಏನು ಬರುತ್ತೆ ಇಲ್ಲಿ 66. ಸೊ ನಾವು H0 ಏನಂತ ತಗೊಳ್ತೀವಿ, ಹೈಟ್ ಆಫ್ ದ ಪಾಪ್ಯುಲೇಷನ್ 66 ಇದೆ ಅಂತ ತಗೊಳ್ತೀವಿ. ಮತ್ತು H1 ಏನಾಗುತ್ತೆ, ಆಬ್ವಿಯಸ್ಲಿ ಇವಾಗ 66 ಇದೆ ಅಂತ ಅವ್ರು ಹೇಳಿದ್ದಾರೆ, ಇದೆ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದ್ರ ಕನ್ವರ್ಸ್ ಏನಾಗುತ್ತೆ, ನಾಟ್ ಈಕ್ವಲ್ಸ್ ಟು 66 ಅಂತ. ಸೊ ಇವಾಗ ನಾವು ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಬಿಕಾಸ್ ನಮಗೆ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬೇಕಾಗುತ್ತಲ್ವಾ. ಸೊ ಈಗ ಮೀನ್ ಯಾವ ಥರ, ಇವಾಗ ಫಸ್ಟ್ ಎಕ್ಸ್ ವ್ಯಾಲ್ಯೂಸ್ ಎಲ್ಲ ಬರ್ಕೊಳ್ಳಿ, ಅದು ಸ್ಯಾಂಪಲ್ ಸೈಜ್ ವ್ಯಾಲ್ಯೂ ಎಲ್ಲ ಏನಿದೆ ಅವೆಲ್ಲ ವ್ಯಾಲ್ಯೂಸ್ ಬರ್ಕೊಳ್ಳಿ, ಅಂದರೆ 63, 63, 66, 67, 68 ಅದೆಲ್ಲ. ಸೊ ಇವಾಗ ನಮಗೆ ಏನು ಮಾಡಬೇಕು, ಇವಾಗ ಎಕ್ಸ್ ಬಾರ್ ವ್ಯಾಲ್ಯೂ ನೋಡಿ, ಅಂದರೆ ಇವಾಗ ಡಿವಿಯೇಷನ್ ಏನಾಗುತ್ತೆ 67 ಅಂತ. ಸೊ ಇವಾಗ ನಮಗೆ ಎಕ್ಸ್ ಬಾರ್ ವ್ಯಾಲ್ಯೂ ನೋಡಿ, ಎಕ್ಸ್ ಬಾರ್ ವ್ಯಾಲ್ಯೂ ಏನಂತ ಸಿಗುತ್ತೆ ನಮಗೆ, ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ. ಸೊ ಸಮೇಷನ್ ಎಕ್ಸ್ ಅಂತಂದರೆ ಏನು ಬರುತ್ತೆ, ಎಲ್ಲ ಕೂಡಿಸಿದಾಗ 678 ಡಿವೈಡೆಡ್ ಬೈ 10 ಮಾಡಿದರೆ ಎಷ್ಟು ಬರುತ್ತೆ, 67.8. ಸೊ ನಾವು ಇವಾಗ ಡಿವಿಯೇಷನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಡಿವಿಯೇಷನ್ಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಲ್ವಾ. ಸೊ ಇವಾಗ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂದರೆ ಇವಾಗ 67 ಅಂತ ಇಟ್ಕೊಳ್ಳಿ. ಸೊ ಇವಾಗ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ, ಅದೇ ಥರ ಡಿ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಇವಾಗ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಡಿ ಸ್ಕ್ವೇರ್ ಬೈ ಎನ್ ಮೈನಸ್ ಸಮೇಷನ್ ಡಿ ಬೈ ಎನ್ ಹೋಲ್ ಸ್ಕ್ವೇರ್. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಎಸ್ ವ್ಯಾಲ್ಯೂ ಎಷ್ಟು ಸಿಕ್ತು, 2.8566. ಅದೇ ಥರ ನೀವು ಟೆಸ್ಟಿಕ್ಕನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಮತ್ತು ಕೆ ವ್ಯಾಲ್ಯೂವನ್ನು ಡಿನೋಟ್ ಮಾಡ್ಕೊಳ್ಳಿ. ಅಂದರೆ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಲ್ಲಿ 9 ಡಿಗ್ರೀಸ್ ಆಫ್ ಫ್ರೀಡಮ್ ಮತ್ತು 2 ಟೇಲ್ ಟೆಸ್ಟಲ್ಲಿ ಕೆ ವ್ಯಾಲ್ಯೂಸು -2.26 ಆ್ಯಂಡ್ 2.26 ಬರುತ್ತೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ವ್ಯಾಲ್ಯೂ 1.89 ಅಕ್ಸೆಪ್ಟೆನ್ಸ್ ರೀಜನಲ್ಲಿದೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ H0 ಅಕ್ಸೆಪ್ಟ್ ಮಾಡ್ತೀವಿ. ಮತ್ತು ಸೆಕೆಂಡ್ ಟೈಪ್ ಆಫ್ ಅಪ್ಲಿಕೇಶನ್ ಆಫ್ ಟಿ ಟೆಸ್ಟ್ ಅಂದರೆ ಟು ಟೆಸ್ಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೀನ್ಸ್ ಆಫ್ ದ 2 ಪಾಪ್ಯುಲೇಷನ್ಸ್ ಯೂಸಿಂಗ್ 2 ಸ್ಯಾಂಪಲ್ಸ್. ಸೊ ಇವಾಗ 2 ಪಾಪ್ಯುಲೇಷನ್ಸ್ದು ಮೀನು ಈಕ್ವಲ್ ಇದೆಯಾ ಇಲ್ವಾ, ಅಂದರೆ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದು. ಇದು ಎಲ್ಲವೂ ಕೂಡ ಎಲ್ಲವೂ ಕೂಡ ಏನು ಸ್ಟೆಪ್ಸ್ ಎಲ್ಲ ಸೇಮ್ ಇರುತ್ತೆ. ಗಿವನ್ 2 ಇಂಡಿಪೆಂಡೆಂಟ್ ರ್ಯಾಂಡಮ್ ಸ್ಯಾಂಪಲ್ಸ್ ಆಫ್ ಸೈಜ್ n1 ಆ್ಯಂಡ್ n2 ವಿತ್ ಮೀನ್ಸ್ x bar 1 and x2 bar and standard deviation s1 and s2, we may be interested in testing the hypothesis that the samples come from the same normal population. To carry out the test, ಅಂದರೆ n1 n2 ಅನ್ನೋದು 2 ಸ್ಯಾಂಪಲ್ ಇರುತ್ತೆ ಫ್ರಮ್ ಬೇರೆ 2 ಪಾಪ್ಯುಲೇಷನ್ನು, ಮತ್ತು x bar 1 and x2 bar ಆರ್ ದ ಏನು 2 ಪಾಪ್ಯುಲೇಷನ್ ಮೀನ್ಸು, ಮತ್ತು s1 and s2 ಆರ್ ದೇರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್. ಸೊ ನಾವು H0 ಏನಂತ ತಗೊಳ್ತೀವಿ, 2 ಪಾಪ್ಯುಲೇಷನ್ದು ಮೀನ್ಸು ಈಕ್ವಲ್ ಇದೆ ಅಂತ. ಸೊ μ1 ಈಕ್ವಲ್ಸ್ ಟು μ2. ಸೊ ನಮಗೆ ಇವಾಗ H1 ಏನಾಗುತ್ತೆ, ನಾಟ್ ಈಕ್ವಲ್ಸ್ ಟು ಆದರೂ ಆಗ್ಬೋದು, ಅಥವಾ ಲೆಸ್ ದೆನ್ ಆದರೂ ಆಗ್ಬೋದು, ಅಥವಾ ಗ್ರೇಟರ್ ದೆನ್. ಸೊ ಇಲ್ಲಿ ನಾವು ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, x bar 1 minus x bar 2 divided by square root of SC square into 1 by n1 plus 1 by n2. ಸೊ ಇಲ್ಲಿ ವಿತ್ n1 plus n2 minus 2 ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ನೀವು ಈ ಫಾರ್ಮುಲಾಸನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಅಂದರೆ ಟಿ ವ್ಯಾಲ್ಯೂ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಮತ್ತು ಅದು ಮೇಲ್ಗಡೆ ಎಲ್ಲ ಜೆಡ್ ವ್ಯಾಲ್ಯೂ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ, ಮತ್ತು ಇಲ್ಲಿ ಡಿಗ್ರೀಸ್ ಆಫ್ ಟಿ ಟೆಸ್ಟ್ಗಳಲ್ಲಿ ನೀವು ಡಿಗ್ರೀಸ್ ಆಫ್ ಫ್ರೀಡಮನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಅಂದರೆ ಇವಾಗ ಇಲ್ಲಿ ಟು ಪಾಪ್ಯುಲೇಷನ್ ಮೀನ್ಸ್ ಕಂಪೇರ್ ಮಾಡಲಿಕ್ಕೆ ನೀವು ಇಲ್ಲಿ n1 plus n2 minus 2 ಡಿಗ್ರೀಸ್ ಆಫ್ ಫ್ರೀಡಮನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ SC ಸ್ಕ್ವೇರ್ ಅಂತ ಅಂದ್ರೇನು, n1 s1 ಸ್ಕ್ವೇರ್ ಪ್ಲಸ್ n2 s2 ಸ್ಕ್ವೇರ್ ಡಿವೈಡೆಡ್ ಬೈ n1 plus n2 minus 2 ಅಂತ. ಸೊ ಇವೆಲ್ಲ ಈ ಥರ ವ್ಯಾಲ್ಯೂ ನಿಮಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಮಾಡಿದ್ವಲ್ಲ. ಸೊ ನಾವು ಇವಾಗ H0 ಯಾವಾಗ ಅಕ್ಸೆಪ್ಟ್ ಆಗುತ್ತೆ ಇದೆಲ್ಲ ನಿಮಗೆ ಗೊತ್ತಿದೆ. ಸೊ ಇವಾಗ ಕ್ವಶನ್ಸ್ ನೋಡಿ. Mean and SD of heights of persons of two localities gave the following results. ಇಲ್ಲಿ ಕೊಟ್ಟಿದ್ದಾರೆ, ಅಂದರೆ ಸ್ಯಾಂಪಲ್ ಸೈಜ್ ಅಂದರೆ n1 n2 ಕೊಟ್ಟಿದ್ದಾರೆ, ಲೊಕ್ಯಾಲಿಟಿ ಎ ಲೊಕ್ಯಾಲಿಟಿ ಬಿ, ಇದು ಮೀನ್ ಇದೆ ಮತ್ತು SD ಇದೆ, ಅಂದರೆ x bar 1 x2 ಬಾರ್ ಮತ್ತು s1 s2 ಎಲ್ಲ ಇದೆ, ಮತ್ತು 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಲ್ಲಿ ಕ್ವಶನ್ ಏನಿದೆ, that the population of locality A on an average is shorter than locality B. ಸೊ ಈ ಥರ ನೋಡಿ, ಹಿಂಗೆ ಶಾರ್ಟರ್ ದೆನ್, ಗ್ರೇಟರ್ ದೆನ್, ಲೆಸರ್ ದೆನ್ ಈ ಥರ ಇದ್ದರೆ ಅದು
ಒನ್ ಟೇಲ್ ಟೆಸ್ಟ್ ಆಗುತ್ತೆ. ಇವಾಗ ಇಲ್ಲಿ ಲೆಸರ್ ದೆನ್ ಇದೆ, ಅಂದರೆ ಶಾರ್ಟರ್ ದೆನ್ ಅಂದರೆ ಲೆಸರ್ ದೆನ್ ಆಗುತ್ತೆ. ಇವಾಗ ಫಸ್ಟ್ ಲೊಕ್ಯಾಲಿಟಿ ಈಸ್ ಶಾರ್ಟರ್ ದೆನ್ ಲೊಕ್ಯಾಲಿಟಿ ಬಿ ಅಂದಾಗಿದ್ದು ಲೆಫ್ಟ್ ಟೇಲ್ಡ್ ಟೆಸ್ಟ್ ಆಗುತ್ತೆ. ಸೊ ಉಳಿದಿದ್ದೆಲ್ಲ ಪ್ರೊಸೀಜರ್ ಸೇಮು. ಸೊ ಇವೆಲ್ಲ ವ್ಯಾಲ್ಯೂಸ್ ಇರುತ್ತೆ. H0 ಏನಂತ ತಗೊಳ್ತೀವಿ, ಅವೆರಡರದ್ದು ಈಕ್ವಲ್ ಇದೆ ಅಂತ ತಗೊಳ್ತೀವಿ. ಬಟ್ H1 ಏನಂತ ತಗೊಳ್ತೀವಿ ನಾವು, ಲೆಸರ್ ದೆನ್ ಅಂತ ಹೇಳಿದಾರಲ್ವ, ಸೊ ಲೆಸರ್ ದೆನ್ ಅಂತ ತಗೊಳ್ತೀವಿ. ದಟ್ ಈಸ್ μ1 ಲೆಸ್ ದೆನ್ μ2 ಅಂತ ತಗೊಳ್ತೀವಿ. ಸೊ ಇವಾಗ ನಾವು ಏನು ಟೆಸ್ಟ್ ಸ್ಟ್ಯಾಟಿಸ್ಟಿಕ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ SC² ಬೇಕಲ್ವಾ. SC² ಫಾರ್ಮುಲಾ ಏನು, n1 S1 ಸ್ಕ್ವೇರ್ ಪ್ಲಸ್ n2 S2 ಸ್ಕ್ವೇರ್ ಡಿವೈಡೆಡ್ ಬೈ n1 ಪ್ಲಸ್ n2 ಮೈನಸ್ 2. ಸೊ ಎಲ್ಲ ವ್ಯಾಲ್ಯೂಸ್ ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ, ಅದೇ ಥರ ಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಎಷ್ಟು ಬಂತು, -1.245. ಸೊ ಇವಾಗ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಏನು ಬರುತ್ತೆ, n1 ಪ್ಲಸ್ n2 ಮೈನಸ್ 2. ದಟ್ ಈಸ್ ಅಂದರೆ ಏನು, n1 ಪ್ಲಸ್ n2 ಏನಿದೆ ಅದು 12 ಪ್ಲಸ್ 8 ಅಂದರೆ 20 ಮೈನಸ್ 2 ಅಂದರೆ 18. ಡಿಗ್ರೀಸ್ ಆಫ್ ಫ್ರೀಡಮ್ 18 ಇದ್ದಾಗ ಮತ್ತು 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಇದ್ದಾಗ ಮತ್ತು ಲೆಫ್ಟ್ ಟೇಲ್ ಟೆಸ್ಟ್ ಇದ್ದಾಗ -k ವ್ಯಾಲ್ಯೂ ಏನು ಬಂತು, -1.73. ಇವಾಗ ನಮ್ಗೆ ಬಂದಿರತಕ್ಕಂಥ ವ್ಯಾಲ್ಯೂ ಇಟ್ ಶುಡ್ ಬಿ ಗ್ರೇಟರ್ ದೆನ್ -k. ಸೊ ಇವಾಗ ನಮಗೆ ಗ್ರೇಟರ್ ದೆನ್ ವ್ಯಾಲ್ಯೂ ಇದೆಯಲ್ಲ, ಬಿಕಾಸ್ -1.245 ಈಸ್ ಗ್ರೇಟರ್ ದೆನ್ -1.73. ಸೊ ಅದಕ್ಕೋಸ್ಕರ H0 ಈಸ್ ಅಕ್ಸೆಪ್ಟೆಡ್. ಸೊ ಕನ್ಕ್ಲೂಷನ್ ಏನು ಬರಿತೀವಿ, ಮೀನ್ ಹೈಟ್ ಆಫ್ ದ ಪಾಪ್ಯುಲೇಷನ್ ಆಫ್ ಲೊಕ್ಯಾಲಿಟಿ ಎ ಆ್ಯಂಡ್ ಲೊಕ್ಯಾಲಿಟಿ ಬಿ ಆರ್ ಸೇಮ್. ಸೊ ನೆಕ್ಸ್ಟ್ ಕ್ವಶನ್ಸ್ ಕೂಡ ಅದೇ ಥರ ಫ್ರೆಂಡ್ಸ್. ಸೊ ನೀವು ಓನಾಗಿ ಸಾಲ್ವ್ ಮಾಡಿ. ಜಸ್ಟ್ ಬೇರೆ ಬೇರೆ ಥರ ಇರುತ್ತೆ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಪ್ಲೀಸ್ ಏನು ಮಾಡಿ ವಿಡಿಯೋ ನೋಡಿ. ಸೊ ಇವಾಗ ಥರ್ಡ್ ಅಪ್ಲಿಕೇಶನ್ ಆಫ್ ಟಿ ಟೆಸ್ಟ್ ನಾವು ಎಲ್ಲೆಲ್ಲಿ ಮಾಡ್ತೀವಿ, ಟು ಟೆಸ್ಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೀನ್ಸ್ ಆಫ್ ಟೂ ಪಾಪ್ಯುಲೇಷನ್ಸ್ ಯೂಸಿಂಗ್ 2 ಸ್ಯಾಂಪಲ್ಸ್. ನೀವು ಇಲ್ಲಿ ಪ್ಲೀಸ್ ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನಿಲ್ಲ, ಜಸ್ಟ್ ನೀವು ಫಾರ್ಮುಲಾಸನ್ನು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ತುಂಬಾ ಫಾರ್ಮುಲಾಸ್ ಇದೆ, ಬಟ್ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಇದು ತುಂಬಾ ಈಸಿ ಆಗಿಬಿಡುತ್ತೆ. ಸೊ ಇವಾಗ ಇಲ್ಲಿ ಹೆಂಗೆ ಮಾಡ್ತೀವಿ ಅಂದರೆ, ವೆನ್ ಸ್ಯಾಂಪಲ್ಸ್ ಆರ್ ಡಿಪೆಂಡೆಂಟ್ ದೇ ಕಂಪ್ರೈಸ್ ದ ಸೇಮ್ ನಂಬರ್ ಆಫ್ ಎಲಿಮೆಂಟ್ರಿ ಯೂನಿಟ್ಸ್. ವಿ ಮೇ ಕ್ಯಾರಿ ಔಟ್ ಸಮ್ ಎಕ್ಸ್ಪೆರಿಮೆಂಟ್ಸ್. ಫಾರ್ ಎಕ್ಸಾಂಪಲ್, to find out the effect of training on some employees, to find out the efficacy of a coaching class, to determine whether there is a significant difference in the efficiency of two drugs, one made within the country and another imported. So the T test based on paired observations is defined as follows. ಈ ಥರ ಎಲ್ಲ ಸಿನಾರಿಯೋಸ್ ಇದ್ದಾಗ ನಾವು ಏನು ಅಂದರೆ ಪೇರ್ಡ್ ಅಬ್ಸರ್ವೇಷನ್ಸ್, ಇಲ್ಲಿ ಡಿಪೆಂಡೆಂಟ್ ಅಬ್ಸರ್ವೇಷನ್ಸ್ ಅಂದರೆ ಸೇಮ್ ಟೈಪ್ ಆಫ್ ನಾವಿಲ್ಲಿ ಎಲಿಮೆಂಟ್ರಿ ಯೂನಿಟ್ಸನ್ನು ಯೂಸ್ ಮಾಡಿರ್ತೀವಿ. ಸೊ ಅವಾಗ ನಾವು ಯಾವ ಥರ ಟೆಸ್ಟ್ ಮಾಡ್ತೀವಿ, H0 ಏನಂತ ತಗೊಳ್ತೀವಿ, μ1 = μ2 ಅಂದರೆ ಇವಾಗ ಎರಡು ಪಾಪ್ಯುಲೇಷನ್ದು ಪ್ರಪೋರ್ಷನ್ಸನ್ನು ಡಿಫ್ರೆನ್ಸ್ ಚೆಕ್ ಮಾಡಲಿಕ್ಕೆ. ಸೊ μ1 = μ2 ಅಂತ ತಗೊಳ್ತೀವಿ. ಮತ್ತು H1 ಅಂದರೆ ಆಬ್ವಿಯಸ್ಲಿ ನಾಟ್ ಈಕ್ವಲ್ಸ್ ಟು ಮತ್ತು ಲೆಸ್ ದೆನ್ ಗ್ರೇಟರ್ ದೆನ್ ಅಂತ ಬರುತ್ತೆ. ಸೊ ಇಲ್ಲಿ ಟೆಸ್ಟನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, T = D ಬಾರ್ ಡಿವೈಡೆಡ್ ಬೈ SD ಅಪಾನ್ √n-1 ಅಂತ, ಇಲ್ಲಿ ವಿತ್ n-1 ಡಿಗ್ರೀಸ್ ಆಫ್ ಫ್ರೀಡಮ್. ಡಿ ಬಾರ್ ಅಂತಂದ್ರೆ ಏನಿಲ್ಲಿ ಮೀನ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಪೇರ್ಡ್ ಅಬ್ಸರ್ವೇಷನ್ಸ್. ಸೊ ಆ ಪೇರ್ಡ್ ಅಬ್ಸರ್ವೇಷನ್ಸ್ದು ಡಿಫ್ರೆನ್ಸ್ ಇರುತ್ತಲ್ವ ಅದ್ರದ್ದು ಮೀನು. SD ಅಂತ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಡಿಫ್ರೆನ್ಸ್ ಆಫ್ ಸ್ಯಾಂಪಲ್ಸ್, ಅಂದರೆ √(((() D² / n - D/n ದ ಹೋಲ್ ಸ್ಕ್ವೇರ್. D = x1 - x2. ಸೊ ಇವಾಗ ಕ್ವಶನ್ಸ್ ನೋಡೋಣ. In a paired T's test, if n = 10, D bar = 4.3 and SD = 1.3, then what would be the value of T test statistic? ಸೊ ಇಲ್ಲಿ ಡೈರೆಕ್ಟ್ಲಿ ಸ್ಟ್ಯಾಟಿಸ್ಟಿಕ್ ವ್ಯಾಲ್ಯೂ ಕೇಳಿದ್ದಾರೆ ಟಿ ಟೆಸ್ಟ್ದು. ಸೊ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ, D ಬಾರ್ ಡಿವೈಡೆಡ್ ಬೈ SD ಬೈ √n-1. ಸೊ D ಬಾರ್ ಅಂದರೆ 4.3 ಡಿವೈಡೆಡ್ ಬೈ SD ಅಂದರೆ 1.3 ಡಿವೈಡೆಡ್ ಬೈ √n-1 ಅಂದರೆ √10-1 ಅಂದರೆ 9.9231 ಅಂತ ಬಂತು. ಸೊ ಇಲ್ಲಿ IQ of 5 ಸ್ಟೂಡೆಂಟ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಟ್ರೈನಿಂಗ್ ಈಸ್ ಗಿವನ್ ಬಿಲೋ. ಸ್ಟೂಡೆಂಟ್ ಇಲ್ಲಿ ಆಗ ಡೇಟಾ ಕೊಟ್ಟಿದ್ದಾರೆ. ಟೆಸ್ಟ್ ವೆದರ್ ದ ಟ್ರೈನಿಂಗ್ ಇಂಪ್ರೂವ್ಸ್ ದ IQ ಆಫ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ನೋಡಿ, ಟೆಸ್ಟ್ ವೆದರ್ ಟ್ರೈನಿಂಗ್ ಇಂಪ್ರೂವ್ಸ್ IQ ಅಂತ ಅಂದರೆ ಟ್ರೈನಿಂಗ್ ಕೊಡೋದ್ರಿಂದ ಅಂದರೆ ಬಿಫೋರ್ ಟ್ರೈನಿಂಗ್ ಆ್ಯಂಡ್ ಆಫ್ಟರ್ ಟ್ರೈನಿಂಗ್ ಅವ್ರದ್ದು IQ ಕೊಟ್ಟಿದ್ದಾರೆ ನಮಗೆ. ಸೊ ಇಲ್ಲಿ ನಮಗೆ ಟ್ರೈನಿಂಗಿಂದ ಅವ್ರದ್ದು IQ ಇಂಪ್ರೂವ್ ಆಯ್ತಾ ಇಲ್ವಾ ಅಂತ ಟೆಸ್ಟ್ ಮಾಡಿ ಅಂತಂದರೆ ನಮ್ಗೆ ಏನು ಬರಬೇಕಿಲ್ಲಿ, μ1 ಶುಡ್ ಬಿ ಲೆಸ್ ದೆನ್ μ2 ಅಲ್ವಾ. ಅಂದರೆ IQ ಆದಮೇಲೆ ಅವ್ರದ್ದು ಟ್ರೈನಿಂಗಿಂದ ಇಂಪ್ರೂವ್ ಆಗಿದೆಯಾ ಅಂತ ಅಂದರೆ ಆಬ್ವಿಯಸ್ಲಿ ಅವ್ರ IQ ಇಂಪ್ರೂವ್ ಆಗಿರಬೇಕು. ಸೊ ಅದಕ್ಕೋಸ್ಕರ ನಾವಿಲ್ಲಿ H1 ಏನಂತ ತೊಗೊಳ್ಬೇಕು, ಅವ್ರದ್ದು IQ ಏನು ಲೆಸ್ ಅಂದರೆ ಫಸ್ಟ್ ಬಿಫೋರ್ ಟ್ರೈನಿಂಗ್ ಅವ್ರ IQ ಕಡಿಮೆ ಇತ್ತು ಅಂತ ನಾವು ತೊಗೊಳ್ಬೇಕಿಲ್ಲಿ.
ಸೊ ಇವಾಗ ಅಂದರೆ μ1 ಲೆಸ್ ದೆನ್ μ2 ಇತ್ತು, ಅಂದರೆ ಬಿಫೋರ್ ದ ಟ್ರೈನಿಂಗ್ ದೇರ್ ಐ ಕ್ಯೂ ವಾಸ್ ಲೆಸ್ ದೆನ್ ದೇರ್ ಐ ಕ್ಯೂ ವಿಚ್ ವಾಸ್ ಆಫ್ಟರ್ ದ ಟ್ರೈನಿಂಗ್ ಅಂತ. ಸೊ H0 ಏನಿದೆ ಅವ್ರದ್ದು ಈಕ್ವಲ್ ಇದೆ ಅಂತ, ಅಂದರೆ ಟ್ರೈನಿಂಗಿಂದ ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ ಐ ಕ್ಯೂ, ಸೊ ಅವೆರಡು ಐ ಕ್ಯೂ ಈಕ್ವಲ್ ಇದೆ ಅಂತ ತೊಗೊಳ್ತೀವಿ. H1 ಅಂದರೆ ಅದ್ರ ಕಾಂಪ್ಲಿಮೆಂಟ್. ಇಲ್ಲಿ ನಮಗೆ ಕ್ವಶನ್ನಲ್ಲಿ ಏನು ಕೇಳಿದ್ದಾರೆ, ಟ್ರೈನಿಂಗ್ ಇಂಪ್ರೂವ್ಸ್ ದ ಐ ಕ್ಯೂ ಅಂದರೆ μ1 ಲೆಸ್ ದೆನ್ μ2 ಅಂತ ತೊಗೊಳ್ತೀವಿ. ಸೊ ಇವಾಗ ನಾವು ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, x1 x2 ಅಂತ ತೊಗೊಳ್ತೀವಿ. d = x1 - x2 ಮತ್ತು ಡಿ ಸ್ಕ್ವೇರ್ ಮಾಡ್ಕೊಳ್ಳಿ. ಸೊ ಈಗ x1 x2 ವ್ಯಾಲ್ಯೂಸ್ ಗೊತ್ತಿದೆ ಅಲ್ವಾ, ಅಂದರೆ ಬಿಫೋರ್ ಟ್ರೈನಿಂಗ್ ಆಫ್ಟರ್ ಟ್ರೈನಿಂಗ್ ವ್ಯಾಲ್ಯೂಸ್ ಇದೆ. ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ ಅಂದರೆ x1 - x2 ಮಾಡಿ ಮತ್ತು ಡಿ ಸ್ಕ್ವೇರ್. ಸೊ ಈಗ ಡೈರೆಕ್ಟ್ಲಿ ಫಾರ್ಮುಲಾದಲ್ಲಿ ಹಾಕಿ ಡಿ ಬಾರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ, ಸಮೇಷನ್ d/n ಅಂತ. ಸೊ ಸಮೇಷನ್ ಡಿ ಅಂದರೆ ಇಲ್ಲಿ ಡಿನನ್ನು ಸಮೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ, -10 ಬಂತು. ಸೊ -10/5 ಅಂದರೆ -2. ಅದೇ ಥರ ಎಸ್ ಡಿ ಕ್ಯಾಲ್ಕುಲೇಟ್ ಮಾಡಿ, ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಸಮೇಷನ್ d² / n - ಸಮೇಷನ್ d/n ಹೋಲ್ ಸ್ಕ್ವೇರ್. ಸೊ ಈ ಥರ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಎಸ್ ಡಿ 4.899 ಬಂತು. ಮತ್ತು ಟಿ ವ್ಯಾಲ್ಯೂ ಕಂಡು ಹಿಡಿಯೋದಕ್ಕೆ ಟೆಸ್ಟಿಕಲ್ ಫಾರ್ಮುಲಾದಲ್ಲಿ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನಮಗೆ ಟಿ ವ್ಯಾಲ್ಯೂ ಏನು ಬಂತು, -0.8165. ಸೊ ಇವಾಗ ನಮಗೆ ವಿತ್ ಆಲ್ಫಾ = 0.01 ಅಂದರೆ 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಲ್ಲಿ ಮತ್ತು ಡಿಗ್ರೀಸ್ ಆಫ್ ಫ್ರೀಡಮ್ n-1 ಅಂದರೆ 5 - 1 ಅಂದರೆ 4 ಡಿಗ್ರೀಸ್ ಆಫ್ ಫ್ರೀಡಮಲ್ಲಿ ನಮಗೆ ಟೆಸ್ಟ್ ಲೆಫ್ಟ್ ಹ್ಯಾಂಡ್ ಇದ್ದಾಗ ಕೆ ವ್ಯಾಲ್ಯೂ ಅಂದರೆ ಕೆ ವ್ಯಾಲ್ಯೂ -3.75 ಬಂತು. ಸೊ ಇದಕ್ಕೋಸ್ಕರ ನೀವು ಟೇಬಲ್ ರೆಫರ್ ಮಾಡಬೇಕು ಈ ಕೆ ವ್ಯಾಲ್ಯೂಸ್ಗೋಸ್ಕರ. ಸೊ ಅವಾಗ ನಮ್ಮ ವ್ಯಾಲ್ಯೂ -3.75 ಬಂತು. ಬಟ್ ನಮಗೆ ಸಿಕ್ಕಿರೋ ವ್ಯಾಲ್ಯೂ ಎಷ್ಟು ಬಂತು, -0.8165. ಇಟ್ ಈಸ್ ಗ್ರೇಟರ್ ದೆನ್ -3.75 ಅಲ್ವಾ. ಸೊ ಅದಕ್ಕೋಸ್ಕರ ನಾವು H0 ಅಕ್ಸೆಪ್ಟ್ ಮಾಡ್ತೀವಿ. ಅಂದರೆ H0 ಅಕ್ಸೆಪ್ಟ್ ಮಾಡಿದ್ರೆ ಅಂದರೆ ಮೀನಿಂಗ್ ಏನು, ಟ್ರೈನಿಂಗ್ ಡಸ್ ನಾಟ್ ಇಂಪ್ರೂವ್ ದ ಐ ಕ್ಯೂ ಅಂತ. ಸೊ ನೆಕ್ಸ್ಟ್ ಕ್ವಶನ್ಸ್ ಕೂಡ ಅದೇ ಥರ ಇದೆ, ನೀವು ಸಾಲ್ವ್ ಮಾಡಿ. ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತಿದ್ದೀನಿ. ಸೊ ಇದೆಲ್ಲ ಎಕ್ಸಸೈಸ್ ಫ್ರೆಂಡ್ಸ್, ಪ್ಲೀಸ್ ಸಾಲ್ವ್ ಮಾಡಿ.